ಹೇ ಬಂದೆ ಶ್ರೀ ವೀರಭದ್ರೇಶ್ವರ, ಇಂದು ಈ ಬಡವನ ಮೇಲೆ ಕರುಣೆ ತೋರಿಯ. ನಂಬಿದ ದೇವರು ಕೈ ಬಿಡುವುದಿಲ್ಲ ಎಂಬ ಮಾತು ಇಂದು ಸತ್ಯವಾಯಿತು. ಇಂದು ನನಗೆ ಸಿಬಿಐ ಪೊಲೀಸ್ ಖಾತೆಯಲ್ಲಿ ನೌಕರಿ ದೊರೆಯಿತು. ಈ ವಿಷಯವನ್ನು ಮನೆಗೆ ಅಣ್ಣ ಅತ್ತಿಗೆ ಹೇಳಿ ನಾಳೆನೇ ಡ್ಯೂಟಿಗೆ ಹಾಜರಾಗಬೇಕು. ನನ್ನ ಅತ್ತಿಗೆಯ ತವರೂರಾದ ಸೋಲಾಪುರ ಜಿಲ್ಲೆಯಲ್ಲಿ ಈ ವಿಷಯವನ್ನು ಅತ್ತಿಗೆ ಹೇಳಿದರೆ ಅತ್ತಿಗೆ ಅದಷ್ಟು ಸಂತೋಷ ಪಡುವಳು ಏನು. ನನಗೆ ನೌಕರಿ ಬರಲಿ ಅಂತ ಅವರು ಹೊತ್ತ ದೇವರಲ್ಲಿ ಅಷ್ಟೊಂದು ಹರಿಕೆ ಹೊತ್ತಿದ್ದಳೋ ಏನೋ. ತನ್ನ ಮೈಲನ ಮೇಲೆ ಎಷ್ಟೊಂದು ವಾತ್ಸಲ್ಯ, ಮಮತೆ. ಆದಷ್ಟು ಬೇಗನೆ ಅಣ್ಣ ಅತ್ತಿಗೆ ಆಶೀರ್ವಾದ ಪಡೆದುಕೊಂಡು ನಾಳೆ ಈ ಡ್ಯೂಟಿಗೆ ಹಾಜರಾಗಬೇಕು. ರಬಾನಿ ಮನ್ಯಾಳ್ ಜಲ್ಪುರ್ ಇವರಾದ್ರೂ ಪೂರೈತಿನ ಪಾತ್ರ ತುಂಬಾ ಕೊಟ್ಟಿದ್ದಾರೆ. ಲಕ್ಷ್ಮಣಗೌಡ ಪಾಟೀಲ್ ಇವರಾದ್ರೂ ಕೂಡ ನಮ್ಮ ಕಂಪನಿ ಸಹಾಯಕವಾಗಿ 100 ರೂಪಾಯಿ ಕೊಟ್ಟಿದ್ದಾರೆ. ಮಾನನಿಗೆ ನಾವು ತುಂಬಾ ಋಣಿಯಾಗಿದ್ದೇನೆ. ಸಾಮಾನ್ಯರಿಗೆ ನಾನು ಪೂರ್ಣ ಆಭಾರಾಗಿದ್ದೇನೆ. ನಿನ್ನ ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಬರುವ ತನಕ ಸ್ವಲ್ಪ ತಡೆ. ಅಣ್ಣ ಅತ್ತಿಗೆ ಆಶೀರ್ವಾದ ಪಡೆದುಕೊಂಡೆ ನಾನು ಇಲ್ಲಿಂದ ಹೋಗುತ್ತೇನೆ. ನನಗಾಗಿ ಹಗಲಿರುಳು ಶ್ರಮಿಸಿದ ಆ ದೇವತೆಯನ್ನು ಮರೆಯಲು ಸಾಧ್ಯವೇ? ಅಣ್ಣ, ಆ ದೇವತೆಯ ಆಶೀರ್ವಾದ ಪಡೆದುಕೊಂಡೆ ನಾನು ಇಲ್ಲಿಂದ ಹೋಗುವುದು. ಲಕ್ಷ್ಮಣ, ಅದಾವು ನಿನ್ನ ಅತ್ತಿಗೆ ಬಂದೇ ಬಿಟ್ಟರು. ಏನಪ್ಪ ಇಷ್ಟು ಬೇಗನೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿಯಾ ಹೋಗೋದಕ್ಕೆ? ಹೌದು ಅತ್ತಿಗೆ, ನಾಳೆನೇ ಡ್ಯೂಟಿಗೆ ಹಾಜರಾಗಬೇಕಂತ ಮೇಲಧಿಕಾರಿಗಳು ತಿಳಿಸಿದ್ದಾರೆ. ನನಗೆ ಆಶೀರ್ವಾದ ಮಾಡಮ್ಮ. 100 ವರ್ಷ ಸುಖವಾಗಿ ಬಾಳು. ಅತ್ತಿಗೆ, ಇಂದು ನಿಮ್ಮ ಆಶೀರ್ವಾದವೇ ಕಾರಣವಮ್ಮ ನನಗೆ ನೌಕರಿ ದೊರೆಯಲು. ದೇವರಂತ ಅಣ್ಣ ಅತ್ತಿಗೆ ಇರುವಾಗ ನನಗೆ ಯಾವುದರ ಭಯವಿಲ್ಲ. ಅಣ್ಣ, ನೀವ್ಯಾವುದರ ಚಿಂತೆ ಮಾಡಬೇಕಾಗಿಲ್ಲ. ನಾನು ಮತ್ತೊಮ್ಮೆ ಬಂದ ಮೇಲೆ ಆ ಸ್ವಕ್ಕಿನ ಕುಂಡಿ ಪ್ರೇಮರಾಜ್ ಅವನ ಸಾಲವನ್ನ ಮುಟ್ಟಿಸಿ ಬಿಡುತ್ತೇನೆ. ನೀವ್ಯಾವುದಕ್ಕೂ ಚಿಂತೆ ಮಾಡಬೇಡಿ. ಅಣ್ಣ, ತಂಗಿ ಶಿಲ್ಪ ಬಂದ ಮೇಲೆ ಅವಳಿಗೆ ಕೂಡ ನನ್ನ ನೌಕರಿ ವಿಷಯ ತಿಳಿಸಿ. ಹಾಗೆ ನಾನು ಹೋದ ಮೇಲೆ 2 ದಿನಕ್ಕೊಮ್ಮೆ ಕಾಲ್ ಮಾಡ್ತಾ ಇರ್ತೀನಿ. ನೀವು ನನಗೆ ಕಾಲ್ ಮಾಡ್ತಾ ಇರಿ, ಆಯ್ತು? ಏನಪ್ಪ ನೀನು ಹೋಗಿ ಅಲ್ಲಿ ಮಿಲಿಟರಿಯಲ್ಲಿ ನೀನು ಭರ್ತಿಯಾದಂತೆ ಮಾತಾಡ್ತಿದೀಯಲ್ಲ, ನೋಡು ಹಾಗೆಲ್ಲ ಮಾಡ್ಬೇಡ. ನಿನಗೆ ಯಾವತ್ತು ಬೇಜಾರಾಗುತ್ತದೆಯೋ ಆವಾಗ ರಜಾ ತೆಗೆದುಕೊಂಡು ಇಲ್ಲಿಗೆ ಬಂದ್ಬಿಡು. ಆಯ್ತು ಅತ್ತಿಗೆ, ನಾನು ನಿಮ್ಮ ಮಗನಮ್ಮ. ನೀವು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಡೆಯುತ್ತೇನೆ ಹೊರತು ಬೇರ್ಯಾವ ಅಡ್ಡದಾರಿ ಕೂಡ ಹಿಡಿಯುವುದಿಲ್ಲ. ಅಣ್ಣ, ನಾನು ಬರುತ್ತೇನಣ್ಣ. ಎಷ್ಟು ದಿನ ನನ್ನ ಜೊತೆ ಒಂದೇ ತಟ್ಟೆಯಲ್ಲಿ ಉಂಡವನು ನೀನು. ನಿನ್ನನ್ನು ನೌಕರಿಗೆ ಕಳಿಸುವ ಸಂತೋಷದಲ್ಲಿ ದುಃಖವೂ ಕೂಡ ಆಗುತ್ತಿದೆ ತಮ್ಮ, ದುಃಖವೂ ಕೂಡ. ಏನೇನು ಚಿಕ್ಕ ಮಕ್ಕಳ ತರ ಆಡ್ತಾ ಇದ್ದೀರಲ್ಲ, ಹೀಗೆಲ್ಲ ಅಳುತ್ತಾ ಕಳಿಸ್ಕೊಟ್ಟಿದ್ರಿ. ಅವ್ನು ಹೋಗ್ತಾ ಇದ್ದಾನೆ, ಅವನಿಗೆ ನಗು ನಗುತ್ತಾ ಕಳಿಸ್ಕೊಡ್ಬೇಕ್ರಿ. ತಮ್ಮ ಲಕ್ಷ್ಮಣ, ನೋಡುತ್ತಮ್ಮ, ದೇವರು ನನಗೆ ಸುಖವಾಗಿಟ್ಟಿರಲಿ. ನೀನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಲಿ.
ಅತ್ತಿಗೆ, ನಾನು ಬರುತ್ತೇನಮ್ಮ. ನನಗೆ ಆಶೀರ್ವಾದ ಮಾಡು. ನಾನು ತಮ್ಮನನ್ನು ಕಳಿಸಲು ಸ್ಟೇಷನ್ವರೆಗೆ ಹೋಗುತ್ತೇನೆ. ನೀನು ಮನೆ ಕಡೆಗೆ ಜೋಪಾನ. ಆಯ್ತು, ಬೇಗನೆ ಬರ್ಬಿಡಿ. ಕನ್ನಡ ಕಲಾಭಿಮಾನಿಗಳಲ್ಲಿ ಸವಿನಯ ಸೂಚನೆ. ಶ್ರೀ ವೀರಭದ್ರೇಶ್ವರ ಸಂಗೀತ ಕಲಾ ನಾಟ್ಯ ಸಂಘದ ಮುಖ್ಯ ಕಲಾಕಾರರಾದಂತಹ ವಜೀರ್ ಮುಜಾವರ್ ಸರ್ ಇವರಾದರೂ ಇಲ್ಲಿಯ ಸಂಗೀತ ಬಳಗಕ್ಕೆ 101 ರೂಪಾಯಿ ಕೊಟ್ಟಿದ್ದಾರೆ. ಆ ಸಂಗೀತ ಬಳಗದವರು ಸ್ವೀಕರಿಸಬೇಕೇ ಬೇಡಿದರು. ನಮ್ಮ ಗುರುಗಳಾದಂಥ ವಜೀರ್ ಸರ್ ಇವರಾದರೂ ನಮ್ಮ ಆಲೂಕರಿಗೆ ಏನೋ ಬೆಲೆಯನ್ನು ಕೊಟ್ಟು 101 ರೂಪಾಯಿ ಕಾಣಿಕೆ ಕೊಟ್ಟಿದೆ. ಆ ಗುರುವಿನ ಆಶೀರ್ವಾದ ಈ ಸಂಘದ ಮೇಲೆ ಸದನ ಕಾಲ ಇರಲಿ ಅಂತ ಹಣವನ್ನು ಸ್ವೀಕಾರ ಮಾಡ್ತೀವಿ. ಆ ತಾಯಿ ಚಂದ್ರತಾಯಿ ಆಶೀರ್ವಾದದಿಂದ ನಾವು ಹೆಂಗೋ ಮದುವೆ ಆಗ್ರಿ. ಸಟ್ನ ಹೋಗಿ ನಮ್ಮ ಅಪ್ಪನ ಪಾದ ಹೇಳುವ ಆಶೀರ್ವಾದ ತಗೊಂಡು ನಡಿ. ಹೆದರಿಕೆ ಬರ್ತೈತೆ ನಮ್ಮ ಮ್ಯಾಗ. ನಾವು ಗಂಡ ಹೆಂಡತಿ ಎಂಬುದು ಕ್ಯಾನ್ಸಲ್ ಮಾಡ್ಬೇಕಾಗ್ತದ. ಮತ್ತ ಏನ್ ಮಾತಾಡ್ತೀನಿ? ಅಲ್ಲ, ಈಗ ಮದುವೆ ಆಗಿ ಬಂದೀನಿ, ಮದುವೆ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ತಿಲ್ಲ. ಯಾರಾದ್ರೂ ಕಟ್ಟಿದ್ದಾರೆ ಬಿದ್ದಿಡ್ತಾರೇನು? ಇದೇನು 3 ತಾಸಿನ ನಾಟಕ ಮಾಡಿ ಏನು? ಸಾಯ ತನಕ ನಾನು ನೀನು ಜೊತೆಯಾಗಿರೋ ಸಂಬಂಧ ಐತಿ. ನೀ ಹಿಂಗ ಧೈರ್ಯ ಮಾಡಿ ಬಂದ್ರ ಮತ್ತ್ಯಾಕೆ ನಮಗೆ ಹಿಂಗ ಆಗ್ತೈತಿ? ಆಯ್ತಾಯ್ತು ನೋಡು, ಇನ್ನು ಮುಂದೆ ನೀನ್ ನನಗ್ ಬಾಳೆ ಮಾಡೋದು ಕಲ್ಸ್ಬೇಕಾಗಿಲ್ಲ. ನಾ ಏನು ಮೊದಲಿನಾಗಿ ಸಣ್ಣಕ್ಕೆಲ್ಲ ದೊಡ್ಡಕ್ಕಾಗಿನಿ. ದೊಡ್ಡಕ್ಕಾಗಿ ಅಂದ್ಮೇಲೆ ನಾನ್ ನಿನಗೆ ಈಗ ಮದುವೆ ಮಾಡ್ಕೊಂಡ್ ಬಂದಿವಿ. ಮೊದಲಿನಂಗ ನಾವು ಹುಡುಗಾರಿಕೆ ಮಾಡ್ಬೇಕು ಅಂದ್ರೆ ಯಾರಂತ ನಮ್ಮ ಅಂದ್ಮೇಲೆ ಅವ್ರ ಮನಸ್ಸು ನೋಡ್ಸೋದು ಬೇಡ. ಬಾಳೆ ಕೊಯ್ಸ್ಕೊಡಿ ಅಂದ್ಮೇಲೆ ಇರೋದು ಯಾಕೆ ಮತ್ತ ಇವ್ರಿಗೆ ಒಂದು ಮಾತು ಹೇಳಿ ನಮ್ಮನ್ನ ಹಳದಾರ ಅಂದ್ಮೇಲೆ ಅವ್ರ ಮನಸ್ಸು ನೋಡ್ಸೋದು ಬೇಡ. ಮಗು ಏನೇ ತಪ್ಪು ಮಾಡ್ಲಿ ತಾನು ಹೊಟ್ಯಾಗ ಹಾಕೊಂಡು ಬಾರಪ್ಪ ನನ್ನ ಮಗನ ಅಂತ ಮುತ್ತು ಕೊಡ್ತಾಳ. ಈಗ ಆ ತಪ್ಪು ನಾವು ಮಾಡಿದ್ರ ಚಲೋ ಅಲ್ಲ. ಪಟ್ನೆ ಹೋಗಿ ಅವ್ರ ಪಾದಕ್ಕೆ ಹಿಡಿದು ಕ್ಷಮೆ ಕೇಳೋಣ ನಡಿ. ಅಲ್ಲ, ನೀನೇನೋ ಮಗ ಆಗ್ತಿ ನನಗ್ ಮನೆಗೆ ಕರ್ಕೊಂತಾಳ, ಆದ್ರೂ ನನ್ನ
ನಾವಿಬ್ರು ಪ್ರೀತಿ ಮಾಡಿವಲ್ವ, ನಾವಿಬ್ರು ಮದುವೆ ಮಾಡ್ಕೊಂಡಿಲ್ಲ ಬಂಗಾರ ಮರ ಕರ್ಕೊಳ್ಳಿಲ್ಲ ಅಂದ್ರೆ ಆತ್ ನಡಿಯ ಮರ ನೋಡು, ಹುಡುಗನು ನಿನ್ ಕೈಯಾಗ, ಕುಂಬಳಕಾಯಿ ನಿನ್ ಕೈಯಾಗ, ಏನ್ ಮಾಡ್ತೀಯ ನಿನ್ನ ಬಿಟ್ಟಿದ್ದು ನೋಡು. ಎಷ್ಟು ಧೈರ್ಯ ಮಾಡಿ ಬರಾಕ ಹೂ ಅನ್ನು. ಹಾ ಆಯ್ತು ನೋಡು, ನಮ್ಮ ಅಪ್ಪನ ಆಶೀರ್ವಾದನು ತಗೊಳ್ಳೋನು. ನಿಮ್ಮ ಅಪ್ಪನ ಆಶೀರ್ವಾದ ಅನ್ನಂಗ ನಮ್ಮ ಮಾಮಾಗ ಈ ಹುಡುಕಾದ್ರಿ ಎಲ್ಲಿ ಅಂತೀನಿ ಮಾರಾಯ, ಅವನಿಗೆ ಯಾಕೆ ಹುಡ್ಕೋಕ್ ಹೋಗ್ತೀನಿ? ಹೆಂಗೂ ನಾ ಮನೆ ಬಿಟ್ಟು ಓಡ್ ಬಂದಿದ್ದಲ್ಲ, ಅದೇ ಚಿಂತೆಯಾಗ ಕೊರಗಿ ಕರಗಿ ನನಗ ಹುಡ್ಕಾಡ ಪ್ರಯತ್ನ ಮಾಡಿರ್ತಾನ. ಬರ್ತಾನ ಬಾ, ನಾ ಹೋಗೋಣ. ಅಂದ್ರೆ ನಿನ್ನ ಜ್ಞಾನ ಅಷ್ಟೇ ಇರ್ತಾನ. ಧರ್ಮ ಮಾಡ್ರಿ, ಎರಡು ಕಣ್ಣು ಇಲ್ಲ. ಈ ಪರದೇಶಿಗೆ 3 ದಿವಸ ಆಯ್ತು ಹೊಟ್ಟೆಗೊಂದು ಅನ್ನದ ಅಗಳಿಲ್ಲ. ಎಲ್ಲಾ ಕಳ್ಕೊಂಡು ಪಾಪಿಗೆ ಧರ್ಮ ಮಾಡ್ರಪ್ಪ. ಗಂಗಾ ನಿನ್ನ ಸಲುವಾಗಿ ಹುಚ್ಚರಿಸುವ ಬಾಂಡ ಈ ಹೊಡ್ಯ. ಹೌದು, ಹಂಗಾಗ್ಯಲ್ಲವ. ಅಲ್ಲ ಮತ್ತೆ ಹೆಣ್ಮಕ್ಳಿಗೆ ಓದ್ ಮಾಡ್ಬೇಕಂತ ಈ ರೀತಿ ವೇಷ ಹಾಕೊಂಡ್ ಬಂದಿ ನೀನು? ಹಾಡಿ ಹೇಳಿ, ಯಾರಿಗೆ ಓದ್ ಮಾಡ್ಬೇಕಂತ ಮಾಡೀನಿ? ನಿಮ್ಗೆ ಯಾಕಪ್ಪ, ಯಾರು ನೀ ಎಲ್ಲಿ ಹೊಂಟಿದಿ? ಎಲ್ಲೇ ಕೇಳಿದ್ದನಿ ಕೇಳ್ದಂಗ ಆಗ್ತೈತಲ್ಲ. ನೋಡವ, ಕಣ್ಣು ಇದ್ದು ಇರ್ಲಾರ್ದಂಗ್ ನಾಟಕ ಮಾಡಾಕತ್ತಾನ. ಹೆಣ್ಮಕ್ಳಿಗೆ ಮುಂಡ ಮುಚ್ಬೇಕಂತ ಮಾಡ್ಯಾನ ಏನು? ಅಯ್ಯೋ ಗಂಗಾ, ನೀ ಏನು ಬೆಟ್ಟ ಆದುದು ಬಹಳ ಚಲೋ ಆತು. ಈಗ ಗೋಪೆ ನನ್ನ ಮಗ ನನ್ನಂಗ ಎಲ್ಲಿ ಹೋದ? ಈಗಿನ ಗಂಡಸ್ರ ಇಷ್ಟ ಅಲ್ಲ, ನಮ್ಮನ್ನ ಪ್ರೀತಿ ಮಾಡ್ತೀವಿ, ಮದ್ವೆ ಆಗ್ತೀವಿ ಅಂತ ಹೇಳಿ ಏನೇನೋ ಮಾಡಿ 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 ನಾವ್ ಸ್ವಲ್ಪ ಬರೋದ ಕೈ ಕೊಟ್ಟು ಓಡೋಗ್ತಾರ. ಅಂದ್ರ ಎಲ್ಲಿ ಬಿಟ್ಟು ಓಡ್ ಹೋದಂಗಾತ್ರಿ. ಬಹಳ ಚಲೋ ಆತು ಗಂಗಾ, ನಾನು ನಿನ್ನ ಜೋಪಾನ ಮಾಡ್ತೀನಿ, ಸಂಗಟ ಬಂದು ಬಿಡುನಿ. ಆದ್ರೆ ಇನ್ನು ಬಾಳ ಆಸೆ ಇಟ್ಕೊಂಡು ಏನು ನೋಡು. ಗಂಗಾ ಇನ್ನ ಮುರ್ದಾಕ ಆತಲ್ಲ ಈ ಮಗನ್ ಸಾಕ ಹಿಡ್ದಿ ಮಗನಿಗೆ ಬರೋದ್ ಕಳ್ತಾರೆ. ಬಾಳ ಮಾತಾಡಕತ್ತ, ನಮ್ ಸೊಂಟನ ಮುರಿ ಅಂತೂ ನಾನು ಉಪಕಾರ ತಿಂದ ಮಗ. ಇಲ್ಲ, ನನ್ನ ಗಂಗಾದೇವಿ ಆಜ್ಞೆ ಆಗ್ಯದ ಅಂತ ನಿನಗೆ ಸುಮ್ಮನೆ ಬಿಡ್ತೀನಿ. ಇಲ್ಲ ಅಂದ್ರೆ ಮಗನ ಇಲ್ಲೇ ಕಡ್ದು ನಿಂಗೆ ತೊಗೊಡೆ ಆಗ್ತಿದ್ದ. ಹೊಡಿಬೇಡಪ್ಪ, ನನ್ನಿಂದ ತಪ್ಪಾಯ್ತು. ನಾ ನಿಮ್ಮ ಮ್ಯಾಲ ಕೆಟ್ಟ ಭಾವನ ಇಟ್ಕೊಂಡಿದ್ದಿದ್ರ ಆ ಸಲುವಾಗಿ ಆ ದೇವ್ರು ನನ್ನ ಇದ್ದ ನೌಕರಿ ಕಸ್ಕೊಂಡು ಬಿಟ್ಟ. ಈಗ ನಮ್ಮ ಹೊಟ್ಟಿ ಪಾಡಿ ಕೇಳ್ಬೇಕಲ್ಲ. ಆ ಸಲುವಾಗಿ ಈ ಸಮಾಜದಲ್ಲಿ ನಾ ಬದುಕ್ಬೇಕಂದ್ರ ಯಾವ್ದಾದ್ರು ವೇಷ ಹಾಕ್ಬೇಕಾಗ್ತೈತಿ. ಅದಕ್ಕಾಗಿ ಈ ಕೂಡಿನ ವೇಷದಲ್ಲಿ ಭಿಕ್ಷಾ ಬೇಡಿ ನನ್ನ ಹೊಟ್ಟಿ ತುಂಬಿಸ್ಕೋಬೇಕಾಗ್ತೈತಿ. ಇನ್ನು ಮ್ಯಾಲ ನಿಮ್ಮ ತಂಟೆಗೆ ನಾ ಬರೋದಿಲ್ಲ, ಬಿಟ್ಟು ಬಿಡ್ರಪ್ಪ. ಅಯ್ಯೋ ಪಾಪ, ಎಂತ ಪರಿಸ್ಥಿತಿ ಬಂತಲ್ಲ ಅಂತೀನಿ. ಏಯ್ ಮರ, ಅಷ್ಟೊಂದು ಯಾಕತ್ತಾನ, ಏನಾರ ಕೊಟ್ಟು ಕಳ್ಸ್ಬೇಕ. ನಮ್ಮ ಅಪ್ಪ 10 ರೂಪಾಯಿ ಕೊಟ್ಟಿದ್ರು, ನೀನು ಖಾಲಿನೇ ಬಂದೇನ? ಕಾಲೇನೆ ಬಂದಿನಿ. ನಾಯಿ ಮಜಾ ಕೊಡ್ತಪ್ಪ, ಹೋಗಿ ಅಂದ್ರೆ ನಿಮ್ ಇಬ್ರು ಮದ್ವೆ ಆದಂಗ ಆತು, ಅಂದಂಗ ಆತು, ಬಾಳ ಚಲೋ ಆತು ನೋಡು ಗೋಪಿ. ಕೊನೆ ಪಕ್ಷ ಖಾನೆ ಒಳಗ ಹೋಳಿಗೆ ಊಟ ಮಾಡಕ 20 ರೂಪಾಯಿ ಇದ್ರು ಕೂಡಲ್ಲ. ನಾನು ಅಕ್ಕಿ ಬಿಟ್ಟು ನಿಂತಿಲ್ಲ ನಮ್ಮ ಮಗ, ಹೋಳಿಗೆ ಊಟಕ್ಕೆ 20 ರೂಪಾಯಿ ಕೊಡುವ ಅಂತ ಹೆಂಗ ನಾಳೆಗೆ ಸಾಗರ ಹೋಟೆಲ್ಗೆ ಹೋಯ್ದೆ ಉಣಸ್ತಾಕು ನಡಿ ಕೊಡು ಅಂದಿಲ್ಲ. ಶಾಮರ್ ಪ್ಯಾಡ್ ಬಂದತ್ತು ಯಾಕೆ ಕಚೇರಿ ಇಟ್ಟಿದ್ರು ಅಂತ ನಮ್ಗೆ ನೆನಪಾಗಲಿ. ಎಲ್ಲಿ ಹುಡುಗಾರ ಕೊಡ್ಲಿ ಕೆಟ್ಟಾಗಿ ಇಟ್ಕೊಂಡ್ ಬರ್ಬೇಕು. ಗಂಗ ಕೊಬ್ಸೋದು ಊಟಕ್ಕೆ ಮರಿಬೇಡ ಗಂಗ, ನೀಗಾರ ದೊಡ್ಡ ಕೈಯಲ್ಲ ಅಷ್ಟು ಸಾಕ್ಬಿಡು. ನಾ ಇನ್ನು ಹೋಗ್ತೀನಿ. ಬದಲಾಕಿ ಅಲ್ಲ ಹೋಗಿ ನಾವು ಅಲ್ಲಿ ನೋಡು, ನೆನ್ಸದವ್ರು ನಮ್ಮ ಪಿಚ್ಚಾಗೆ ನನ್ನ ಮಗಳು ಹೋಗಿ 3 ದಿವಸ ಆತು.
ಇದು ಊಡ್ ಹೋಗ್ಯಾಳೋ ಏನು ಆ ಕಡೆ ಹೋಗ್ಯಾಳೋ ಒಂದು ತಿಳಿಯಾಗೈತಿ ಅಂತರ್ದಾಗ ನಮ್ಮ ಸೌಕಾರ ಬಂದಾಕಿನ ಕೆಲಸ ಬಿಟ್ಟು ಅದೊಂದು ಟೆನ್ಷನ್ ಆದ್ರೆ ನನ್ನ ಮಗಳು ಓಡ್ ಹೋಗುವ ಚಿಂತೆ ಆಗ್ಯದ್ರಿ. ಅದು ಆಯ್ತು ಹೇಳ ನಮ್ಮ ಮನೆ ಮಗ್ಗಲ್ಕಿನ ಮಂದಿ ಶಂಕರ ಭಟ್ ಮಗಳು ಓಡೋಗ್ಯಾಳೋ ಶಂಕರ ಭಟ್ ಮಗಳು ಓಡೋಗ್ಯಾಳ, ಏನು ನನ್ನ ಮಗಳು ಓಡೋಗ್ಯಾಳೋ ಏನು ಅವ್ರ ಮಗಳು ಓಡೋಗ್ಯಾಳ ಅಂತ ಚಿಂತೆ ಆಗ್ಯದ್ರಿ. ಅಲ್ಲ ಇಲ್ಲಿ ಯಾರೋ ನಿಂತಂಗ ಅನ್ಸಿರ್ತದ, ಯಾರಿರ್ಬೋದು ನೀ ಏ ತಂದೆದ ನಿಮಗ ಜಾಗ ಪಾಗ ಆದ ಏನು ಇಲ್ಲ, ಜಾಗ ಇಲ್ಲ ಹೋದು ಟಾಕಿ ಕುಲ್ಲದ ಟಾಕಿ ಮೇಲೆ ಯಾರು ಹೋಗ್ತಂತ ನೀವು ಹೋರಿ ಗಂಗ ನನ್ನ ಮಾವನವ್ರ ಆದ ನಿಮ್ಮ ಅಪ್ಪ ನಮ್ಮ ಅತ್ತೆಯವ್ರಪ್ಪ ಆದ ಸೇರ್ಕೊಂಡು ಹೋಗ್ಬಿಟ್ಟ ಗಂಗ ಸೇರಿ ಹೋಗ್ಬಿಟ್ಟ. ಅಟ್ಟೆ ನಿಲ್ಲಿಸ್ತೀನಿ ಇವತ್ತು ಚೆನ್ನಾಗಿ ಬಾಯಾಗ ಅಲ್ಲ ನೀ ಸಾಯೋದಕ್ಕೆ ನಾ ಮದುವೆನೇ ಆಗ್ತಿದ್ದಿರ್ಲಿಲ್ಲ ಅಪ್ಪ. ಹ್ಯಾಗ್ ಮಾಡ್ಲಿ ಅಪ್ಪ? ನನ್ನ ಮಾವನ ಜೊತೆಗೆ ಸೇರ್ಕೊಂಡ್ಬಿಟ್ಟೆನೋ ಅಪ್ಪ. ನಾ ಯಾರಿಗೂ ಅಪ್ಪ ಅಂತ ಕರೀಲ ಅಪ್ಪ. ನನ್ನ ಮದುವೆ ಊಟನೇ ಮಾಡ್ಲಿಲ್ಲ ಅಪ್ಪ. ನಾ ಏನ್ ಮಾಡ್ಲಿ? ನಮ್ಮ ಮಂದಿ ಮಕ್ಕಳು ಬಂದು ಕೇಳಿದ್ರೆ ನಾ ಏನಂತ ಉತ್ತರ ಕೊಡ್ಲಿ ಅಪ್ಪ? ಏನ್ ತಿಳ್ಕೊಳ್ಳೇನಿಲ್ಲ? ನಾ ಏನು ಸತ್ತಿ ನೆನ್ಪಿಡಿ ಮಂಗ್ಯವಾರ ಈಗ ನಾವ್ನ ಸರಿ ಆ ಮಗನ ಹಾರಾಗ್ತಾನೆ. ಏ ನೀನ್ ಅವನ ನಾ ಏನು ಸತ್ಯ ಅಂತ ಕೊಡಿಲಿ ನಿಮ್ಗೆ ಅಡ್ಡು ಮಂದಿ ನೋಡಿ ನನಗೆ ಖುಷಿಯಾಗಿ ಖುಷಿ ತಡ್ಕೊಳಕ್ಕಾಗ ನಿಮ್ಗೆ ನೋಡಿ ನನಗೆ ಮಹಾ ಖುಷಿ ಆತ್ ಮಗಳ ಮಗಳ ನೀ ಏನ್ ಮಾಡಿ ನೋಡು ಪರ್ಫೆಕ್ಟ್ ದುಡ್ಡು ಆಯ್ಕೆ ಮಾಡಿ ಆ ಜಿಂದಾಲ್ ಮುಕ್ತಾರ ಬೆಡ್ಕೊಂಡಿದ್ದೆ ಈ ಮಗನೇ ನನ್ನ ಮಗಳು ಗಂಡ ಅಲ್ಲಿ ಅಂತ ಬೆಡ್ಕೊಂಡಿದ್ದೆ ಯಾವ ಮಗಳ ನನಗಂತೂ ಭಾಗ ಹಚ್ಚಿತ್ತು ನಿನ್ನವನ ಏನಂತ ಹೇಳ್ತಿ ಸತ್ತಕಳ ಯಾರ ಅಂತಿ ನಿನ್ನವನ ನೀ ನನಗೆ ಯಾವಾಗ ಎದ್ದು ಒಂದು ಸೊಲಿಗೆ ಹಾಲ ತುಪ್ಪ ಉಳಿಸಿ ಮಾಡಿಸಿ ಯಾವಾಗ ಹಾಕ್ಯ ನಿನ್ನವನ ಏಪ್ಪ ಅದೆಲ್ಲ ಹೋಗ್ಲಿ ಬಿಡು. ಆಶೀರ್ವಾದ ಮಾರವ್ರ ಕಾಲ ಬೀಳೋ ಹೋದ್ರ ಜನ ಬಿದ್ದಿಲ್ಲ ಈ ವರ್ಷ ಅಂತೂ ಒಳ್ಳೆ ಪರ್ಫೆಕ್ಟ್ ಜೋಡಿ ಆಯ್ಕೆ ಮಾಡೀವಿ. ಇದ್ದುದಾತು ತಮ್ಮ ಅಂದ್ರೆ ನಿಮ್ದು ಊರು ಯಾವ್ದಪ್ಪ ತಮ್ಮ? ನಮ್ಮೂರಿ ಬಾಗಲಕೋಟೆ ಜಿಲ್ಲೆ ಬೆಳಗ್ಗೆ ತಾಲೂಕಿನ ಮುಳಗಡ್ಡೆ ಪ್ರದೇಶದಲ್ಲಿ ಗಲಿಗಲಿ ಅಂತ್ರಿ ಅಂದಂಗ ನಮ್ಮೂರು ಯಾವ್ದ್ರಿ? ನಮ್ಮದು ತಮ್ಮ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕ ಕುಮುಸಿಗಿ ನಮ್ಮ ಊರ ಎಡ್ಡಿ ಮಾಸ್ತರ್ ನಮ್ಮೂರೆಲ್ಲ ಒಂದೇ ಪಾತ್ರ. ಅದಕ್ಕೆ ಇರ್ಲಿ ಹಾಗಾದ್ರೆ ಹಿರಿಯರ ಆಶೀರ್ವಾದ ತಗೊಂಡ್ರಿ ನೀವು ನಿಮ್ಮ ಮನೆಗೆ ಅವ್ರವ್ವಪ್ಪ ಆಶೀರ್ವಾದ ತಗೊಂಬರ ಹೋಗಿ ಒಂದು ಮಾಡಿ ಮನೆಗೆ ಬರ್ರಿ. ಮನ್ಯಾಗ ಒಂದು ಜಗಲಿ ಕೋಡಿ ಅದ ಸ್ವಚ್ಛ ಮಾಡಿರ್ತೀನಿ ನೀವು ಬಂದು ಬರ್ನ ಅಲ್ಲಿ ನೀರಾಗತ್ತೀರಿ ಹಳ್ಳಿ ಮನೆ ಹುಡುಗಾತ್ರಿ ನಾನು ಹೋದ್ನವ್ವ ನೀನ್ ನಡೆಯಪ್ಪ ನೀವು ಹೋಗಿ ಊಟ ಎಲ್ಲ ವ್ಯವಸ್ಥೆ ಮಾಡು ನಾ ಬರ್ತೀನಿ. ಆಯ್ತಮ್ಮ ಹೋಗಪ್ಪ ನಿಮ್ಮದು ಕೇಳ ಖುಷಿ ಆದ್ರು ಹೋರಿ ಫುಲ್ ಎಂಜಾಯ್ ಮಾಡ್ರಿ. ಹಂಗೆ ಇದಕ್ಕೆ ಹೋಗ್ಬರಿ ಹೆಂಗೆ ಇದಕ್ಕೆ ಹೋಗ್ತಾರಲ್ಲ ಎದಗಿಲೆ ಅದು ಇದಕ್ಕೆ ಹೋಗ್ತಾರಲ್ಲ ನಾವು ಚಕ್ನ ಬೇಕಾದ್ರ ಅವ್ರಿಗೆ ಕೇಳೋದು ನಾವ್ನ ಹೋಗ್ಬರಿ ಒಳ್ಳೇದಲ್ಲಿ